ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿ, ಯಾಕಂದರೆ ಸ್ವಲ್ಪ ನನಗೂ ಹುಷಾರಿರಲಿಲ್ಲ, ಗಂಟಲು ನೋವಿದೆ, ಆಮೇಲೆ ಕೋಲ್ಡ್ ಆಗಿತ್ತು, ಸ್ವಲ್ಪ ತಲೆನೋವು. ವಿಡಿಯೋ ಮಾಡಿ ಮಾಡಿ ರೆಗ್ಯುಲರ್ ಆಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ. ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಿನ್ನೆ ಮೊನ್ನೆ ಒಂದೆರಡು ಮೂರು ದಿವಸ ಹಿಂದೆಯಿಂದ ನಮ್ಮ ಸೈಡೇ ಆಗಿರೋದು ಹೊಸ ಸ್ಕ್ಯಾಮ್ ಥರ ಮಾಡ್ತಾಯಿದ್ದಾರೆ. ಸುಮ್ಮನೆ ಶಾಪಿಗೆ ಬರ್ತಾರೆ, ಸ್ಕ್ಯಾನರ್ಗಳು ಇಸ್ಕೊಳ್ತಾರೆ ಅಂಗಡಿಯಲ್ಲಿ. ನಿಮಗೆ ಲೋನ್ ಬಂದಿದೆ ಅಂತೇಳ್ಬಿಟ್ಟು ಲೋನ್ ಮಾಡಿಕೊಡ್ತೀವಿ ಅಂಥೇಳಿ ಅಲ್ಲೇ ಫೋನಲ್ಲಿ ಇಸ್ಕೊಂಡು ಅಮೌಂಟ್ ಅವ್ರದ್ದೇ ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಎಷ್ಟಿದೆ ಅಂದರೆ, ಫೋನ್ಪೇಲಾಗಲಿ ಇನ್ನೊಂದರಲ್ಲಾಗಲಿ ಅಲ್ಲೇ ಅಪ್ಲಿಕೇಶನಲ್ಲಿ ಆ್ಯಪ್ಸ್ ಬರುತ್ತೆ. ನಿಮಗೆ ಲೋನ್ ಏನಾದರೂ ಬರುತ್ತೆ ಅಂದರೆ ಅಲ್ಲೇ ತೋರಿಸ್ತದೆ, ಇಷ್ಟು ಲೋನ್ ಬಂದಿದೆ, ಇಷ್ಟು ಕಟ್ಟಬೇಕು ಅಂತ. ಅವ್ರ ಪಾಪ ಎಜುಕೇಟೆಡ್ ಅಲ್ಲ, ಹಂಗಾಗಿ ಕೊಟ್ಬಿಟ್ಟಿದ್ದಾರೆ. ಯಾರೋ ಏಜೆಂಟ್ ಕಡೆಯವರು ಬಂದಿದ್ದಾರೆ ಅಂಥೇಳಿ ಕೊಟ್ಟಿದ್ದಾರೆ. ಅವ್ರು ನೋಡಿದ್ರೆ ಎಲ್ಲ ಅವ್ರದ್ದು ಅಮೌಂಟ್ ಹಾಕ್ಕೊಂಡು ದುಡ್ಡೆಲ್ಲ ಇದು ಮಾಡಿದ್ದಾರೆ. ಅದೋಗಲಿ ಅಂತ ನೆಕ್ಸ್ಟ್ ಇನ್ನೊಂದು ಡೇ ಆದರೆ ಪಕ್ಕದ ಅಂಗಡಿಯಲ್ಲೇ ಅವ್ರಿಗೇನು ಮಾಡಿದ್ದಾರೆ ಅಂದರೆ, ಏನೋ ಒಂದೆರಡು ಮೂರು ಐಟಮ್ ಪರ್ಚೇಸ್ ಮಾಡೋ ಥರ ಮಾಡಿದ್ದಾರೆ. ಆಮೇಲೆ ನಮ್ಮದು ಮೊಬೈಲು ಬ್ಯುಸಿ ಬರ್ತಾಯಿದೆ, ಸ್ವಲ್ಪ ಸಿಮ್ ಕೊಡಿ ಅಂದಿದ್ದಾರೆ. ಅವ್ರಿಗೂ ಏನೋ ಪರ್ಚೇಸ್ ಮಾಡಿದಾರಲ್ಲ, ಏನೋ ತೊಗೊಳ್ತಾರೆ ಅಂತ ಅವರು ಫೋನ್ ಕೊಡಬೇಕಿತ್ತು, ಮಿಸ್ಸಾಗಿ ಸಿಮ್ ಕೊಟ್ಬಿಟ್ಟಿದ್ದಾರೆ. ನೋಡಿದ್ರೆ ನಾವು ಸಿಮ್ಮೆಲ್ಲ ಬ್ಲಾಕ್ ಮಾಡಿಸಿದ್ವಿ. ಒಂದು ನಿಮಿಷ ಏನೋ ನೆಟ್ವರ್ಕ್ ಬ್ಯುಸಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ದುಡ್ಡು ತರ್ತೀನಿ ATM ಅಲ್ಲಿ ಅಂತ ಸಿಮ್ ಸಮೇತ ಹೋಗಿದ್ದಾರೆ. ಇವರೇನು ಬಿಡು ಬರ್ತಾರೆ ಅಂದ್ಬಿಟ್ಟು, ಎದುರುಗಡೆನೇ ATM ಇರೋದು, ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡಿದ್ರೆ ಬರಲೇ ಇಲ್ಲ. ಸರಿ ಬಿಡು, ನಾನೇನು ಅಂದ್ಕೊಂಡೆ, ಸಿಮ್ ಮಾತ್ರ ಕೊಟ್ಟಿದ್ದಾರಲ್ಲ, ಸಿಮ್ ಬ್ಲಾಕ್ ಮಾಡಿಸೋಣ, ಅಮೌಂಟ್ ಏನು ಹೋಗಿರಲ್ಲ ಅಂದ್ಬಿಟ್ಟು ನಾನು ಬ್ಲಾಕ್ ಮಾಡಿಸ್ದೆ ಸಿಮ್ಮು. ನೋಡಿದ್ರೆ ಮಾರನೇ ದಿವಸ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿದ್ರೆ ದುಡ್ಡು ಕಟ್ಟಾಗಿದೆ, 22,000 ರೂಪಾಯಿ ಕಟ್ಟಾಗಿದೆ ಅವ್ರದ್ದು. ನಾನೇನು ಅಂದ್ಕೊಂಡೆ, ಅದು OTP ಬರುತ್ತೆ, ಸಿಮ್ಮಲ್ಲೇ ಇದು ಮಾಡಬೇಕು ಅಂತ ನಾವು ಥಿಂಕ್ ಮಾಡಿದ್ವಿ. ನೋಡಿದ್ರೆ ಅವ್ರು ಇನ್ನೊಂದು ಥರ ತೆಗೆದಿದ್ದಾರೆ. ಅದಕ್ಕೆ ದಯವಿಟ್ಟು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಆಗಲಿ ಬರಲಿ, ಅದರಲ್ಲೇ ನಿಮಗೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ. ಫೋನ್ಪೇದಾಗಲಿ ಲೋನ್ ಬಂತು ಅಂದರೆ ಅಲ್ಲೇ ಇರುತ್ತೆ. ಮತ್ತು ಯಾರಾದರೂ ಹಿಂಗೆ ಸಿಮ್ ಕೇಳಿ ಕೊಡಿ ಅಂದರೆ ಕೊಡಬೇಡಿ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಫೋನ್ಪೇಲಾಗಲಿ ಗೂಗಲ್ ಪೇಲಾಗಲಿ ಈ ಪಾಸ್ವರ್ಡ್ ಇಡ್ತೀರಲ್ಲ, 1 2 3 4 0 0 ಆ ಥರ ಎಲ್ಲ ಯಾರೂ ಇಡಲೇಬೇಡಿ ದಯವಿಟ್ಟು. ಏನಿದ್ರು ನಿಮ್ಮ ಡೇಟ್ ಆಫ್ ಬರ್ತು ಆ ಥರ ಬೇರೆ ನಂಬರ್ಗಳು, ಇಲ್ಲ ನಿಮ್ಮ ಗಾಡಿ ನಂಬರು, ಡೇಟ್ ಆಫ್ ಬರ್ತ್, ಅದಾದರೆ ಅವ್ರಿಗೆ ಸ್ವಲ್ಪ ಗೆಸ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಆಮೇಲೆ ಫರ್ಗಟ್ ಕೊಟ್ಟರು ನೀವು ಸೆಕ್ಯೂರಿಟಿ ಕೋಡ್ ಏನಾದರೂ ಕೊಡಿ. ಯಾಕಂದರೆ ಈಸಿಯಾಗಿ ಇಟ್ಬಿಟ್ರೆ ಎಲ್ಲ ತೆಗಿಯೋರು ಈಸಿಯಾಗಿ ತೆಗಿತಾರೆ. ಬಟ್ ಅವ್ರು ಯಾವ ವೇಯಲ್ಲಿ ತೆಗೆದಿದ್ದಾರೆ ಅಂತಲೇ ನಮಗೂ ಇವತ್ತವರೆಗೂ ಕನ್ಫ್ಯೂಷನ್ನು, ಹೆಂಗೆ ಹೋಯ್ತು ದುಡ್ಡು ಅಂತ. ಅದಕ್ಕೋಸ್ಕರ ಇದು ಒಂದು ಹೊಸ ಕಳ್ತನದ ಟ್ರಿಕ್ಸ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ಅಕ್ಕಪಕ್ಕ ಇರೋರು, ಓದಲ್ಲೇ ಇರೋರು ಯಾರೇ ಇರಲಿ, ಬಂದರೆ ನಿಮ್ಗೆ ಗೊತ್ತಾಗಿಲ್ವಾ, ಅಕ್ಕಪಕ್ಕ ಯಾರಾದರೂ ಈಗ ಶಾಪ್ಗಳವ್ರು ಇರ್ತಾರೆ, ಸ್ವಲ್ಪ ಓದಿರೋರು ಇರ್ತಾರೆ, ಅವ್ರಿಗೆ ಹೋಗಿ ಕೇಳಿ. ನಿಮಗೇನೇ ಡೀಟೇಲ್ಸ್ ಬಂದರೂ ಬ್ಯಾಂಕಿಂದ ಅಲ್ಲೇ ಬರುತ್ತೆ. ಆಮೇಲೆ ಅವರೊಂದು ಮೆಸೇಜ್ ಕಳಿಸ್ತಾರೆ ಫೋನ್ಪೇಯಲ್ಲಿ. ಲಾಸ್ಟ್ ಟೈಮು ನಾನು ಹೇಳಿದ್ದೆ ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂತ. ಅಲ್ಲೊಂದು ಮೆಸೇಜ್ ಥರ ಬರುತ್ತೆ ಬೆಲ್ಲಲ್ಲಿ, ಅದನ್ನು ಒತ್ತಿ ನಿಮ್ಗೆ ಅಮೌಂಟ್ ದುಡ್ಡು ಬರುತ್ತೆ. ಕ್ಯಾಶ್ ಬ್ಯಾಕ್ ಆಗಲಿ ಇನ್ನೊಂದಾಗಲಿ ಏನೇ ಬರೋಂಗಿದ್ರು ಮೊಬೈಲಲ್ಲೇ ಬರುತ್ತೆ ನಿಮಗೆ. ಯಾರು ನಿಮಗೆ ಕಂಪ್ನಿ ಕಡೆಯಿಂದ ತಂದ್ಕೊಡೋದು ಆ ಥರ ಏನು ಮಾಡಲ್ಲ. ಇದು ಬರುತ್ತೆ, ಗಿಫ್ಟ್ ಬರುತ್ತೆ ಅಂತ ಫೋನೂ ಮಾಡಲ್ಲ. ನಿಮ್ಗೆ ಏನೇ ಬರೋಂಗಿದ್ರು ಕಂಪ್ನಿ ಕಡೆಯಿಂದನೇ ಕ್ಯಾಶ್ ಬ್ಯಾಕು ಬರುತ್ತೆ. ನಿಮ್ಗೇನೇ ಆಫರ್ ಬಂದರೂ ಅಲ್ಲೇ ತೋರಿಸುತ್ತೆ, ಲೋನ್ ಬಂದರೂ ನಿಮ್ಗೆ ಅಲ್ಲೇ ಶೋ ಆಗುತ್ತೆ, ಇಷ್ಟು ಕಟ್ಟಿ ಇದು ಮಾಡಿ ಅಂತ. ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ, ರೆಗ್ಯುಲರಾಗಿ QR ಕೋಡ್ ಹಾಕೋಕ್ಕೆ ಬರ್ತಾರೆ, ಏಜೆಂಟ್ ಕಡೆಯಿಂದನೇ ಬರ್ತಾರೆ, ಕಾರ್ಡ್ ಇಟ್ಕೊಂಡಿರ್ತಾರೆ. ರೆಗ್ಯುಲರ್ ನೋಡ್ಕೊಳ್ಳಿ ಯಾರು ಬರ್ತಾರೆ ಅಂತ, ಅವ್ರಿಗೆ ಮಾತ್ರ ನೀವು ತೋರಿಸೋದು. ಇಲ್ಲ ಏನಾದರೂ ಕೇಳೋಂಗಿದ್ರೆ ಅವ್ರಿಗೆ ಡೌಟ್ ಕೇಳ್ಕೊಳ್ಳಿ. ರೆಗ್ಯುಲರ್ ವಿಸಿಟ್ ಮಾಡ್ತಾ ಇರ್ತಾರೆ ಶಾಪ್ಸ್ಗೆ, ಅಂಥವ್ರನ್ನ ಕೇಳಿ. ಇದು ತುಂಬ ನನಗೆ ಬೇಜಾರಾಯಿತು. ಗೊತ್ತಿಲ್ಲ, ನಮ್ಮ ಪಕ್ಕ ಇರೋರಿಗೇ ಈ ಥರ ಆಗ್ಬಿಡ್ತಲ್ಲ, ಯಾರೂ ಕೇಳಲಿಲ್ವಲ್ಲ. ನಾನು ಏನೋ ಬಿಡು ಸಿಮ್ ಕೊಟ್ಟಿದ್ದಾರೆ ಹೋಗಿರ್ಬೋದು ಅಂತ ಅಂದ್ಕೊಂಡೆ. ಬ್ಲಾಕ್ ಮಾಡಿಸಿದ್ದೀವಲ್ಲ, ಫೋನ್ಪೇಲಿ ಏನೂ ದುಡ್ಡು ಹೋಗೋಲ್ಲ, ದುಡ್ಡೆಲ್ಲ ತೆಗಿಯೋಕ್ಕಾಗಲ್ಲ ಬಿಡು ಅಂತ ನಾವು ಆರಾಮಾಗಿದ್ವಿ. ನೋಡಿದ್ರೆ ಬ್ಯಾಂಕಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ಈ ಥರ 22,000 ಡ್ರಾ ಆಗಿದೆ ಅಂತ. ಆಮೇಲೆ ಇವ್ರದ್ದು ನೋಡಿ, ಯಾರೋ ಹಿಂಗೆ ಲೋನ್ ಮಾಡಿಕೊಡ್ತೀವಿ ಅಂತ ಬಂದ್ಬಿಟ್ಟು ಅವ್ರ ಹತ್ರನೂ ಅವ್ರಿಗೂ ಓದೋಕ್ಕೆ ಬರೋಲ್ಲ. ಅದೇ ಎಲ್ಲ ನೋಡಿ ಅವರು ರಶ್ ಇರಬೇಕಾದ್ರೆ, ಮತ್ತು ಈ ಥರ ಯಾರು ಜನ ಇಲ್ದಿದ್ದಾಗ, ಫ್ರೀಯಾಗಿದ್ದಾಗ ನಾವು ಲೋನ್ ಮಾಡಿಕೊಡ್ತೀವಿ ಅಂತ ಬರೋದು, ಅವರೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ರಶಲ್ಲಿದ್ದಾಗ ಬರೋದು, ಅವ್ರಿಗೇನಾದರೂ ಕನ್ಫ್ಯೂಷನ್ ಮಾಡಿ ಈ ಥರ ಸಿಮ್ ಇಸ್ಕೊಂಡು ಈ ಥರ ಎಲ್ಲ ಟ್ರಿಕ್ಸ್ ಕಲ್ತಿದ್ದಾರೆ. ಸ್ವಲ್ಪ ದಯವಿಟ್ಟು ಎಲ್ಲ ಹುಷಾರಾಗಿರಿ. ಯಾರಾದರೂ ಶಾಪವ್ರು ಇರಲಿ, ಯಾರೇ ಇರಲಿ, ಯಾರೇ ಬಂದು ಕೇಳಿದ್ರು ಫಸ್ಟು ನಿಮ್ಗೆ ಗೊತ್ತಿಲ್ಲ ಅಂದರೆ ಅಕ್ಕಪಕ್ಕ ಚೆನ್ನಾಗಿ ಓದಿರೋರು ಯಾರಾದರೂ ಇದ್ದರೆ ಅವ್ರಿಗೆ ಕೇಳಿ. ಸುಮ್ಮನೆ ಕಷ್ಟಪಟ್ಟು ದುಡಿತಾ ಇರ್ತೀರ, ಸುಮ್ಮನೆ ಯಾರೋ ಬಂದು ದುಡ್ಡು ತಿನ್ಕೊಂಡು ಹೋಗ್ತಾರೆ. ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೊಂದು ಸೋಷಿಯಲ್ ಅವೇರ್ನೆಸ್ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಹೊಸ ಕಳ್ತನ ಟ್ರಿಕ್ಸ್ ಇದು,
ಎಲ್ಲರೂ ಆದಷ್ಟು ಶೇರ್ ಮಾಡಿ. ಎಲ್ಲರೂ ಹುಷಾರಾಗಿರಿ. ಯಾವುದೇ ಬಂದ್ರೂ ಫೋನ್ ಮಾಡಿ ನಿಮ್ಗೆ ಆ ಆಫರ್ ಈ ಆಫರು ಇದನ್ನು ಒತ್ತಿ ಅದನ್ನು ಒತ್ತಿ ಅಂದರೆ ಯಾವುದೇ ಕಾರಣಕ್ಕೂ ಒತ್ತಕೋಬೇಡಿ. ಆಲ್ಮೋಸ್ಟ್ ಎಲ್ಲ ಪೊಲೀಸರು ಹೇಳಿದ್ದಾರೆ. ಬಟ್ ನನಗೆ ಇದು ಒಂಥರ ಶಾಕು, ಹೊಸ ನ್ಯೂಸು 2 ದಿವಸದಿಂದ ಕೇಳಿರೋದಕ್ಕೆ ನಾನು ನಿಮಗೆಲ್ಲ ಈ ಥರ ಹೇಳೋಣ, ಮುಂದೆ ಯಾರಿಗಾದ್ರೂ ಈ ಥರ ಮಾಡ್ಬೋದು ಅವರು ಅಂತ ಅನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಏನೋ ಹೇಳಬೇಕು ಅಂತ ಅನ್ನಿಸ್ತು. ಎಲ್ಲರಿಗೂ ಹೇಳಿದ್ದೀನಿ. ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ಸೀರಿಯಸ್ ಮ್ಯಾಟ್ರು. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆದಷ್ಟು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.